ವೀಕ್ಷಕರೇ, ಸಚಿವ ಸಂಪುಟ ವಿಸ್ತರಣೆಗೆ ಈಗಾಗಲೇ ಅಂತಿಮ ಕಸರತ್ತು ನಡೀತಾ ಇದೆ. ಅಂತಿಮ ಪಟ್ಟಿ ಕೂಡ ಲಭ್ಯ ಆಗಿದೆ. ಅಂತಿಮ ಪಟ್ಟಿಯಲ್ಲಿ ಬಹುತೇಕರ ಹೆಸರು ಕೂಡ ಇದೆ. ಅದರಲ್ಲಿ ಕೆಲವು ಕೋಟಾಗಳಲ್ಲಿ ಕೆಲವರ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಒಂದು ಮುಸ್ಲಿಂ ಕೋಟಾ ಅಂತಂದ್ರೆ ಅಲ್ಲೂ ಕೂಡ 2-3 ಹೆಸರಿದೆ. OBC ಕೋಟಾದಲ್ಲಿ 2-3 ಹೆಸರುಗಳು, ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತಾ ಇದೆ. ಮತ್ತು ಲಿಂಗಾಯತ ಕೋಟಾ, ಒಕ್ಕಲಿಗ ಕೋಟಾ, ಹೀಗೆ SC ಕೋಟಾ ಎಲ್ಲವೂ ಕೂಡ ಇದ್ದಾವೆ. ಆದರೆ ಅಂತಿಮ ಪಟ್ಟಿ ಇನ್ನಷ್ಟೇ ರಿಲೀಸ್ ಆಗಬೇಕಾಗಿದೆ. ಇದಕ್ಕೆ ನಾಯಕರು ಡೆಲ್ಲಿಗೆ ತೆರಳಿದ್ದು ಆಯಿತು. ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆ, ಹೈಕಮಾಂಡ್ ಜೊತೆ ಮಾತುಕತೆ, ಇದೆಲ್ಲ ಆದ ನಂತರ ಅಂತಿಮ ಪಟ್ಟಿ ಇನ್ನೇನು ಹೊರಬರಬೇಕಿದೆ. ಆದರೆ ಈ ಬಾರಿ ಸ್ಪೀಕರ್ ಯಾರಾಗ್ತಾರೆ, ಸ್ಪೀಕರ್ ಸ್ಥಾನ ಯಾರಿಗೆ ಲಭಿಸುತ್ತೆ? ಹಿಂದಿನ ಬಾರಿ UT ಖಾದರ್ ಅವರು ಸಚಿವ ಸ್ಥಾನವನ್ನು ಕೈಬಿಟ್ಟು, ಅವರಿಗೆ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಸುಮಾರು 3 ವರ್ಷಗಳ ಕಾಲ ಸ್ಪೀಕರ್ ಆಗಿ ಉತ್ತಮ ಕೆಲಸವನ್ನು ನಿಭಾಯಿಸಿದರು. ಸ್ಪೀಕರ್ ಆಗಿ ಅವರು ಪ್ರತಿನಿಧಿಸ್ತಾ ಇದ್ದರು. ಸೊ ಈ ಬಾರಿ ಸ್ಪೀಕರ್ ಸ್ಥಾನ, ಅವರೀಗ ಮಂತ್ರಿ ಆಗಿದ್ದಾರೆ. UT ಖಾದರ್ ಅವರಿಗೆ ಆರೋಗ್ಯ ಇಲಾಖೆಯನ್ನು ಕೊಡಲಾಗಿದೆ. ಹಿಂದೂ ಕೂಡ ಅವರು ಆರೋಗ್ಯ ಖಾತೆಯನ್ನೇ ನಿರ್ವಹಿಸಿದ್ರು. ಈ ಬಾರಿ ಕೂಡ ಮತ್ತೆ ಅವರಿಗೆ ಆರೋಗ್ಯ ಖಾತೆ ಸಿಕ್ಕಿದೆ. ಭಾಳ ಚುರುಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಬಾರಿ ಸ್ಪೀಕರ್ ಯಾರಾಗ್ತಾರೆ? ಸ್ಪೀಕರ್ ಆಗಬೇಕು ಅಂದರೆ ಒಂದಿಷ್ಟು ನಾಲೆಡ್ಜ್ ಕೂಡ ಇರಬೇಕು, ತಿಳ್ಕೊಂಡಿರಬೇಕು, ಮ್ಯಾನೇಜ್ ಮಾಡುವ ಶಕ್ತಿ ಇರಬೇಕು, ಇದೆಲ್ಲದೂ ಕೂಡ ಇರಬೇಕು. ಈ ಬಾರಿ ಸ್ಪೀಕರ್ ಹುದ್ದೆಗೆ 3 ಹೆಸರು ಬಹಳ ಪ್ರಮುಖವಾಗಿ ಕೇಳಿಬರ್ತಾ ಇದೆ. ಫಸ್ಟ್, ದಿನೇಶ್ ಗುಂಡೂರಾವ್. ಹಿಂದೆ ಆರೋಗ್ಯ ಖಾತೆಯನ್ನು ನಿರ್ವಹಿಸಿದ್ರು. KPCC ಅಧ್ಯಕ್ಷರಾಗಿಯೂ ಕೂಡ ಕೆಲಸವನ್ನು ಮಾಡಿದರು. ಮತ್ತು ಇನ್ನೊಂದು HK ಪಾಟೀಲ್, ಮಾನ್ಯ ಕಾನೂನು ಸಚಿವರಾಗಿ ಕೆಲಸ ಮಾಡಿದರು ಹಿಂದಿನ ಬಾರಿ. ಈ ಬಾರಿ ಅವರಿಗೆ ಫಸ್ಟ್ ಲಿಸ್ಟಲ್ಲಿ ಅಥವಾ ಮೊದಲ ಪಟ್ಟಿಯಲ್ಲಿ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ದಿನೇಶ್ ಗುಂಡೂರಾವ್ ಅವರಿಗೂ ಕೂಡ ಮೊದಲ ಪಟ್ಟಿಯಲ್ಲಿ ಸಚಿವ ಸ್ಥಾನವನ್ನು ಅವರು ಕಳ್ಕೊಂಡಿದ್ದರು. ಇನ್ನೊಂದು ಹೆಸರು ಅಂತಂದರೆ RV ದೇಶಪಾಂಡೆ. RV ದೇಶಪಾಂಡೆ ಅವರ ಹೆಸರು ಕಳೆದ ಬಾರಿನೂ ಕೂಡ ಕೇಳಿಬಂದಿತ್ತು, ಅವ್ರನ್ನ ಸ್ಪೀಕರ್ ಆಗಿ ಮಾಡ್ತೀವಿ ಅಂತ. ಹಿಂದೆ ಇಂಡಸ್ಟ್ರಿ ಮಂತ್ರಿ, ಅದು ಇದು ಭಾಳ ಖಾತೆಯನ್ನು ನಿರ್ವಹಿಸಿದ್ದಾರೆ. KPCC ಅಧ್ಯಕ್ಷರಾಗಿಯೂ ಕೂಡ RV ದೇಶಪಾಂಡೆ ಅವರು ಕೆಲಸ ಮಾಡಿರುವಂಥ ಅನುಭವವನ್ನು ಹೊಂದಿದ್ದಾರೆ. ಮತ್ತು ಹಳಿಯಾಳ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ ಅವರು. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಕ್ಷೇತ್ರ. ಹಿಂದಿನ ಬಾರಿ ಅವರು ಶಾಸಕರಾದಂಥ ಸಂದರ್ಭದಲ್ಲಿ ಸ್ಪೀಕರ್ ಸ್ಥಾನವನ್ನು ನಿರ್ವಹಿಸಿ ಅಂತ ನಾಯಕರು ಕೇಳ್ಕೊಂಡಿದ್ದರು. ಆದರೆ ಹಿಂದಿನ ಬಾರಿ ಅವರು ಒಂದು ಕಾರಣವನ್ನು ಕೊಟ್ಟಿದ್ದರು. ಏನದು ಕಾರಣ ಅಂತಂದರೆ, ಅವರ ಧ್ವನಿಪೆಟ್ಟಿಗೆ ಅಷ್ಟು ಸರಿಯಾಗಿಲ್ಲ, ಧ್ವನಿ ಇಲ್ಲದೆ ಇದ್ದರೆ ಸ್ಪೀಕರ್ ಸ್ಥಾನವನ್ನು ನಿಭಾಯಿಸೋದು ಸ್ವಲ್ಪ ಕಷ್ಟ ಅಂತ ಹೇಳಿದರು. ಆರೋಗ್ಯ ವಿಚಾರವಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದೀವಿ ಅಂತ ಹೇಳಿದರು. ಸೊ ಈ ಬಾರಿ 3 ಹೆಸರನ್ನು ಹೈಕಮಾಂಡ್ ಈಗ ಮುಂದಿಟ್ಕೊಂಡು ಅವ್ರು 3ರಲ್ಲಿ ಯಾರು ಬೆಸ್ಟ್ ಅನ್ನೋದನ್ನು ನೋಡ್ತಾ ಇದೆ. ಒಂದು, ದಿನೇಶ್ ಗುಂಡೂರಾವ್ ಅವರು KPCC ಅಧ್ಯಕ್ಷರಾಗಿದ್ದಂಥವ್ರು ಹಿಂದೆ. ಮತ್ತು ಬೆಂಗಳೂರಿನ ಗಾಂಧಿನಗರ ಕ್ಷೇತ್ರವನ್ನು ಪ್ರತಿನಿಧಿಸ್ತಕ್ಕಂಥ, ಅಂದರೆ ಮೆಜೆಸ್ಟಿಕ್ನಂಥ ಬೆಂಗಳೂರಿನ ಹೃದಯ ಭಾಗವನ್ನು ಪ್ರತಿನಿಧಿಸ್ತಕ್ಕಂಥ MLA. ಹಿಂದೆ ಆರೋಗ್ಯ ಖಾತೆಯನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಇನ್ನೊಂದು HK ಪಾಟೀಲ್, ಇವ್ರಿಗೂ ಕೂಡ ಕಾನೂನಿನಲ್ಲಿ ಅತ್ಯಂತ ಅರಿವನ್ನು ಹೊಂದಿದ್ದಾರೆ. RV ದೇಶಪಾಂಡೆ ಕೂಡ ಧ್ವನಿ ಅಷ್ಟು ಸರಿಯಾಗಿಲ್ಲದರೂ ಕೂಡ ಅಪಾರವಾದಂಥ ರಾಜಕೀಯ ಅನುಭವವನ್ನು, ರಾಜಕೀಯ ಚಾಣಾಕ್ಷತೆಯನ್ನು ಅವರು ಹೊಂದಿದ್ದಾರೆ. ಸಿದ್ದರಾಮಯ್ಯವರಿಗೂ ಕೂಡ ಅತ್ಯಾಪ್ತರು. HK ಪಾಟೀಲ್ ಕೂಡ ಅಷ್ಟೇ. ಸಿದ್ದರಾಮಯ್ಯವರು ಇಳಿತಾರೆ ಅಂದ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಇಳಿಯೋದು ಬೇಡ ಅಂತ HK ಪಾಟೀಲ್ ಹೇಳಿದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು 3ರಿಗೂ ಕೂಡ ಸಚಿವ ಸ್ಥಾನವನ್ನು ಕೇಳಿದಂತೆ, ಇವರು 3 ಜನರು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ರಿಗೂ ಒಂದೇ ಸೂಚನೆಯನ್ನು ಕೊಟ್ಟಿದ್ದಾರಂತೆ, ನೀವು ಸ್ಪೀಕರ್ ಆಗಿ, ನಿಮ್ಮನ್ನು ಸ್ಪೀಕರ್ ಆಗಿ ಮಾಡ್ತೀವಿ ಅಂತ. 3ರಲ್ಲಿ ಯಾರನ್ನು ಸ್ಪೀಕರ್ ಆಗಿ ಮಾಡ್ತಾರೆ ಅನ್ನೋದೊಂದೇ ಬಾಕಿ. ಈ 3ರಲ್ಲಿ ಯಾರಾದರೂ ಒಬ್ಬರು ಸ್ಪೀಕರ್ ಆಗೋದು ಫಿಕ್ಸ್. ಆದರೆ ಅಂತಿಮವಾಗಿ ಯಾರ ಹೆಸರು ಹೊರಗೆ ಬರುತ್ತೆ ಅನ್ನೋದಷ್ಟೇ ಪ್ರಶ್ನೆ. ಯಾಕೆಂದರೆ ದಿನೇಶ್ ಗುಂಡೂರಾವ್ ಅವರಿಗೆ ಕರೆದು ಒಂದು ಕಿವಿ ಮಾತನ್ನು ಹೇಳಿದಾರಂತೆ ಸಚಿವ ಸ್ಥಾನವನ್ನು ಕೇಳೋಕ್ಕೆ ಹೋದಂಥ ಸಂದರ್ಭದಲ್ಲಿ. ನಿಮ್ಮನ್ನು ಸ್ಪೀಕರ್ ಆಗಿ ಮಾಡ್ತೀವಿ, ಈ ಬಾರಿ ಅದನ್ನು ಸ್ಪೀಕರ್ ಸ್ಥಾನವನ್ನು ಚೆನ್ನಾಗಿ ನಿಭಾಯಿಸಿ ಅಂತ ಹೇಳಿದಾರಂತೆ. ಬಹುತೇಕ ದಿನೇಶ್ ಗುಂಡೂರಾವ್ ಅವರನ್ನು ಫಿಕ್ಸ್ ಮಾಡ್ಬೋದು. ಒಂದು ವೇಳೆ ದಿನೇಶ್ ಗುಂಡೂರಾವ್ ಆಗಿಲ್ಲ ಅಂತಾದರೆ HK ಪಾಟೀಲ್ ಅಥವಾ RV ದೇಶಪಾಂಡೆ, ಈ ಇಬ್ಬರಲ್ಲಿ ಒಂದು ಹೆಸರನ್ನು ಪಿಕ್ ಮಾಡುವಂಥ ಸಾಧ್ಯತೆ ಇದೆ. ಇವು 3 ಹೆಸರು ಅಷ್ಟೇ ಇರೋದು ಅವರ ಅಂತಿಮ ಲಿಸ್ಟ್ನಲ್ಲಿ, ಅಥವಾ ಸ್ಪೀಕರ್ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಯೋಚನೆ ಮಾಡಿದಂಥ ಲಿಸ್ಟ್ನಲ್ಲಿ ಈ 3 ಇರೋದು. ಸಿದ್ದರಾಮಯ್ಯವರು ಕೂಡ ಅದಕ್ಕೆ ಅನುಮತಿ ಅಥವಾ ಸಹಮತವನ್ನು ಸೂಚಿಸಿದಾರಂತೆ. ಇನ್ನೊಂದು ಕಡೆ DK ಶಿವಕುಮಾರ್ ಕೂಡ ಇದು ಓಕೆ ಅಂತ ಹೇಳಿದಾರಂತೆ. 3ರಲ್ಲಿ ಯಾರ ಹೆಸರು ಇನ್ನು ಫೈನಲ್ ಲಿಸ್ಟ್ನಲ್ಲಿ ಹೊರಬರುತ್ತೆ ಅನ್ನೋದನ್ನಷ್ಟೇ ಕಾದು ನೋಡಬೇಕಿದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ಇಂಥದ್ದೇ. ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಇಂಥದ್ದೇ ಅಪ್ಡೇಟ್ಗಳಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು.